ನೋಡ. ಅದ್ರ ಸಲುವಾಗಿ ಅವ್ರಿಗೆ ನೋಡ್ರಿ ಎಷ್ಟು ಬೇಗ 24 ತೀರ್ಥಂಕರಗಳಲ್ಲಿ ಏನಾದಕ್ಕಿಂತ ಕಡಿಮೆ ದಿನದಲ್ಲಿ ಯಾರಿಗೆ ಕೇವಲ ಜ್ಞಾನ ಆಯ್ತು ಅಂದ್ರೆ ಮಲ್ಲಿನಾಥ್ ಭಗವಾನ್ರಿಗೆ ಆಯ್ತು. ಯಾರಿಗೆ? ಮಲ್ಲಿನಾಥ್ ಭಗವಾನ್ರಿಗೆ. ಅವ್ರು ಕೇವಲ 6 ದಿನ ಅಷ್ಟೇ ಛದ್ಮಸ್ಥ ಅವಸ್ಥಾದಲ್ಲಿ ಇದ್ರು. ಅದಾದ ನಂತರ ಅವ್ರಿಗೆ ಕೇವಲ ಜ್ಞಾನ ಆಯ್ತು. ಮತ್ತೆ ಅವ್ರ ಅರಿಹಂತ ಅವಸ್ಥಾವನ್ನ ಪ್ರಾಪ್ತ ಮಾಡ್ಕೊಂಡ್ರು. ಅಂದ್ರೆ ಹೇಳೋದು ತಾತ್ಪರ್ಯ ಏನಿದೆ ಅಂದ್ರೆ ನಮ್ಮ ಜೀವನದಲ್ಲಿ ಕೂಡ ಪ್ರತಿಯೊಬ್ಬ ಜೀವನಿಗೆ ಏನ ಮನುಷ್ಯ ಪರ್ಯಾಯ ಸಿಕ್ಕಿದ ನಂತರ ಮುಂದೆ ಹೋಗೋ ಸಲುವಾಗಿ ನಾವು ಪ್ರಯತ್ನ ಮಾಡೋದ್ವಿ ಅಂದ್ರೆ ಒಂದಲ್ಲ ಒಂದು ದಿನ ನಿಯಮದಿಂದ ಈ ಸಂಸಾರ ನಶ್ವರ ಸಂಸಾರ ಯಾವುದು ಕೂಡ ಶಾಶ್ವತ ಇಲ್ಲ. ಯಾಕಂದ್ರೆ 12 ಭಾಗದಲ್ಲಿ ಇರ್ತಾರೆ ಅರಸರ ವೈಭವ ಸುರರ ವಿಮಾನವೋ ಧನಯೌವನ ಸಂಪದವೆಲ್ಲ ನಿರುತವೋ ನೆನೆದರೆ ಇಂದ್ರಿಯ ಭೋಗವೋ ಎಂದು ನಿಲ್ಲದು ಸ್ಥಿರವಲ್ಲ. ಹೇಳ್ತಾರಿಲ್ಲ ಅರಸರ ವೈಭವ. ಮೊದಲ ಸಮಯದಲ್ಲಿ ದೊಡ್ಡ ದೊಡ್ಡ ರಾಜ ಮಹಾರಾಜರ ಇರ್ತಿದ್ರು. ಅವ್ರ ಕಡೆ ಎಷ್ಟು ವೈಭವ ಇತ್ತು ಅದು ಅವ್ರ ಮನೆಯಲ್ಲಿ ಇರ್ತಕ್ಕಂತ ಕೆಲಸ ಮಾಡ್ತಕ್ಕಂತ ಸೇವಿಕ ಇದ್ರಲ್ಲ ಅವರಲ್ಲಿ ಎಷ್ಟು ಧನ ಸಂಪತ್ತಿ ಐತೆ ವರ್ತಮಾನದಲ್ಲಿ ಅಷ್ಟು ಧನ ಸಂಪತ್ತಿಗಳು ಕೂಡ ಜನಗಳಲ್ಲಿ ಕಂಡು ಬರೋದಿಲ್ಲ. ಆದ್ರೂ ಕೂಡ ಜೀವ ಏನ್ ಮಾಡ್ತಾನೆ ತಮ್ಮ ಮನಸ್ಸನ್ನ ಹೆಚ್ಚು ಹೆಚ್ಚು ಈ ಸಂಸಾರದಲ್ಲಿ ಯಾವುದು ಕ್ರಿಯೆ ಮಾಡ್ಲಿ ಯಾವುದು ಕ್ರಿಯೆ ಹಂಗೆ ಇಲ್ಲ. ಈ ಕಾಲದಲ್ಲಿ ಹಿಂಸಾ ಆಗುದಿಲ್ಲ. ಅದ್ರ ಸಲುವಾಗಿ ನೀವು ಏನು ಕ್ರಿಯೆ ಮಾಡ್ತೀರಾ ಅದನ್ನೇ ಶರೀರ ಸಲುವಾಗಿ ಮಾಡ್ತೀರಾ. ನಂತರ ಈ ಶರೀರ ಅನಿತ್ಯ ಇದೆ. ಅದಾದ ನಂತರ ವಿಭವೋ ನೈವ ಶಾಶ್ವತ. ಧನ ಸಂಪತ್ತಿ ಕೂಡ ಯಾವಾಗಲೂ ಶಾಶ್ವತ ಇರುವುದಿಲ್ಲ. ಪುಣ್ಯ ಇರೋ ತನಕ ಅಷ್ಟೇ ಇರ್ತದೆ. ಪುಣ್ಯ ಮುಗಿದ ನಂತರ ಅದು ಕೂಡ ಹೊರಟೋಗ್ತದೆ. ವಿಭವೋ ನೈವ ಶಾಶ್ವತ ನಿತ್ಯ ಸನ್ನಿಹಿತೋ ಮೃತ್ಯು. ಏನ್ ಹೇಳ್ತಾರೆ ದಿನ ದಿನ ನಮ್ದು ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಏನಾಗ್ತಾ ಹೋಗ್ತಾ ಇದೆ? ಆದ್ರೆ ನಿಮ್ಗೆ ಯಾರಾದ್ರೂ ಕೇಳಿದ್ರು ನೀವು ದೊಡ್ಡ ದೊಡ್ಡ ರೂಪದಲ್ಲಿ ಹೇಳ್ತೀರಿ ನಾನು 40 ವರ್ಷದನಾದೆ, ನಾನು 50 ವರ್ಷದನಾದೆ, ನಾನು 60 ವರ್ಷನಾದೆ ಅಂತ ದೊಡ್ಡ ದೊಡ್ಡ ಮಾತಾಡ್ತಾರೆ. ಆದ್ರೆ ಇಷ್ಟು ಸಮಯ ಎಲ್ಲ ಕಳೆದೋಯ್ತು. ಆದ್ರೆ ಎಷ್ಟು ಸಮಯ ಇರ್ತಾರೆ ಅದು ಯಾರಿಗೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಅದ್ರ ಸಲುವಾಗಿ ಹೇಳ್ತಾರೆ ನಿತ್ಯ ಸನ್ನಿಹಿತೋ ಮೃತ್ಯು. ದಿನೇ 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 ನಾವು ಸಾವಿನ ಸಮೀಪ ಹೋಗ್ತಾ ಇದ್ದೇವೆ. ಎಲ್ಲಿ ಹೋಗ್ತಾ ಇದ್ದೇವೆ? ಸಾವಿನ ಸಮೀಪ ಹೋಗ್ತಾ ಇದ್ದೇವೆ. ಅದ್ರ ಸಲುವಾಗಿ ಏನ್ ಸ್ವಲ್ಪ ಉಳ್ಕೊಂಡಿದೆಯಲ್ಲ, ಎಷ್ಟು ಆಯುಷ್ಯ ಉಳ್ಕೊಂಡಿದೆಯಲ್ಲ ಆ ಆಯುಷ್ಯದಲ್ಲಿ ಸ್ವಲ್ಪ ಒಳ್ಳೆ ಒಳ್ಳೆ ಕಾರ್ಯಗಳು ನೋಡ್ರಿ. ನಾವು ನಿಮ್ಮನ್ನೇ ಕೇಳಿದೆ ಬಾಲ ಬ್ರಹ್ಮಚಾರಿ ಇದ್ದಂಥವ್ರು ಎಷ್ಟು. ಆದ್ರೆ ನಾವು ಹೇಳ್ಬಿಟ್ವಿ 5 ಜನ. ಆದ್ರೆ ಅವ್ರು ಯಾರ್ಯಾರು ಬಂತ ಯಾರಾದ್ರು? ಆದ್ರೆ ನೀವು ಸ್ವಾಧ್ಯಾಯ ಮಾಡ್ತೀರಾ? ಇಲ್ಲ ಬರೀ ದುಡಿಯೋದ? ಏನು ಎಲ್ಲ ದುಡಿಯೋದ ಮತ್ತೆ ಹೋಗ ಮುಂದೆ ಎಲ್ಲ ಇಲ್ಲೇ ಬಿಟ್ಟು ಹೋಗೋದ? ಅದ್ರ ಸಲುವಾಗಿ ನಮ್ ಜೀವನದಲ್ಲಿ ಸ್ವಲ್ಪನಾದ್ರೂ ಕೂಡ ನಾವು ಜ್ಞಾನ ಪ್ರಾಪ್ತ ಮಾಡ್ಕೊಂಡ್ವಿ ಅಂದ್ರೆ ಅದೇ ಜ್ಞಾನ ನಮ್ಗೆ ಮುಕ್ತಿದಲ್ಲಿ ಹೋಗ್ಲಿಕ್ಕೆ ಕಾರಣ ಆಗ್ತದೆ. ಅದ್ರ ಸಲುವಾಗಿ ಏನ್ ಮಾಡ್ಬೇಕು?